ಈ 11 11 ಮಾಡ್ತಾ ಇದ್ದೀರಲ್ಲ, ಹಾಗೆ ಈ ಮನಸ್ಸು, ಮೋಹಿನಿ ಎನ್ನುವ ಮನಸ್ಸು, ರುಕ್ಮಾಂಗದ ಎನ್ನುವ ಶರೀರದಲ್ಲಿ ಮೋಹಿನಿ ಎನ್ನುವ ಮನಸ್ಸು, ಆ ಶರೀರಕ್ಕೆ ಗಂಧವನ್ನು ಲೇಪನ ಮಾಡಿದರೆ ಆ ಮನಸ್ಸು ಕೂಡ ತಂಪಾಗಿ ಇರ್ತದೆ. ಯಾಕೆ? ಆ ಶರೀರಕ್ಕೆ ತಾಗಿಕೊಂಡಲ್ಲ ಮನಸ್ಸು ಕೂಡ ಇರುವುದಲ್ವ. ಹಾಗಾಗಿ ಮನಸ್ಸು ತಂಪಾಗಬೇಕು ಅಂತ ಹೇಳಿದ್ರೆ ಶರೀರಕ್ಕೆ ಸಹ ಗಂಧವನ್ನು ಲೇಪನ ಮಾಡಬೇಕು. ಹಾಗೆ ಆ ಭಗವಂತನನ್ನು ನೀವು ಸುಂದರ ಅಂಗ ಅಂತ ಹೇಳುವ ಹಾಗೆ ನನಗೆ ನೀವೇ ಸುಂದರ ಕಾಯ. ಹಾಗಾಗಿ ಸುಂದರ ಕಾಯನಾದಂತಹ ನೀವು ಆ ಪರಿಮಳಿಕ ಸೌಗಂಧ ಪುಷ್ಪವನ್ನು ನಾನು ತಂದಿದ್ದೇನೆ. ಅದು ನಿಮ್ಮ ಕೊರಳಿಗೆ ಹಾಕಲಿಕ್ಕೆ ತಂದು ಮತ್ತೆ ನೋಡಿದ್ರೆ ಇದರಲ್ಲಿ ಬೇಕಾದಷ್ಟು ಸುಗಂಧ ದ್ರವ್ಯಗಳೆಲ್ಲ ಚಿಗುರು ಎಲೆಗಳನ್ನು ಕೊಯ್ದು ತಂದಿದ್ದೇನೆ. ಆ ವೀಳ್ಯವನ್ನು, ಕರ್ಪೂರ ಮಿಶ್ರಿತ ವೀಳ್ಯವನ್ನು ಕೂಡ ನಿಮಗೆ ತಿನ್ನಲಿಕ್ಕೆ ನಾನು ಕೊಡ್ತಾ ಇದ್ದೇನೆ. ಎಲ್ಲ ತಿಂದು ಒಂದು ಒಳ್ಳೆಯ ವೀಳ್ಯದ ಮೊದಲು ಒಂದು ಸುಗ್ರಾಸವಾದ ಒಂದು ಭೋಜನವನ್ನು ಮಾಡಬೇಕು. ಅದು ಇಲ್ಲೇ ಮಾಡುವುದಲ್ಲ, ಆಮೇಲೆ ತಾಂಬೂಲವನ್ನು ತಿನ್ನಬಹುದು. ಹಾಗಾಗಿ ಆ ಭೋಜನವನ್ನು ಸ್ವೀಕರಿಸಬೇಕು ಅಂತ ಇದ್ದರೆ ನೀವು ಇಲ್ಲೇ ಇರುವುದಲ್ಲ, ಹಂಸತುಲಿತ ಕಲ್ಪ ಸಿದ್ಧವಾಗಿದೆ, ಅಂತಃಪುರಕ್ಕೆ ಬರಬೇಕು, ಅಲ್ಲಿ ಸಂತೋಷವನ್ನು ಪಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಇದು ಕಾಲ ರಸಪ್ರಜ್ಞೆಯ ಮನುಷ್ಯನಿಗೆ ಬೇಕಾದದ್ದು ಸಹಜ. ಯಾವುದೇ ರಸದಿಂದ, ರಸಾನುಭೂತಿಯಿಂದ ಮನುಷ್ಯ ದೂರವಿರಬಹುದು. ಹಾಗೆ ಅಂತ ಯಾವ ರಸ ಯಾವ ಕಾಲಕ್ಕೆ ಎನ್ನುವ ಪ್ರಜ್ಞೆಯು ಅಷ್ಟೇ ಮುಖ್ಯ. ನೀನು ಹೇಳಿದ ಮಾತುಗಳೆಲ್ಲ ಶೃಂಗಾರ ರಸಕ್ಕೆ ಸಂಬಂಧಪಟ್ಟಂತಹ ಮಾತುಗಳು. ಹೌದು, ನನಗೆ ಅದನ್ನೇ ಗೊತ್ತಿಲ್ಲ. ನಾನು ಶೃಂಗಾರವನ್ನು ಭಕ್ತಿಯಲ್ಲಿ ಕಾಣುವ ಸಮಯ ಇದೆ. ಯಾಕೆ ಅಂದ್ರೆ ರಸಗಳಲ್ಲಿಯೇ ಶೃಂಗಪ್ರಾಯವಾದ್ದರಿಂದ ಅದಕ್ಕೆ ಶೃಂಗಾರ ಅಂತ ಹೆಸರು. ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಭೀಭತ್ಸ, ರೌದ್ರ ಉಳಿದ ರಸಗಳು. ಈ ರಸಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಅದು ಶೃಂಗಾರ. ಅದರಿಂದಲೇ ಅದಕ್ಕೆ ಆ ಹೆಸರು ಬಂದದ್ದು. ಹಾಗೆ ನವರಸಗಳ ಬಗ್ಗೆ ನೀವು ಹೇಳುವಾಗ ಇಲ್ಲಿ ಷಡ್ರಸೋಪೇತ ಭೋಜನವನ್ನು ಕೊಡುವುದಿದೆ, ನಾನು ನವರಸಗಳನ್ನೇ ನಿಮಗೆ ಕೊಡ್ತೇನೆ ಅಂತ ಹೇಳುವುದು. ಸರಿ, ಈ ಹಾಗೆ ನೀವು ನನ್ನ ಉಪವಾಸದ ಬಗ್ಗೆ ಆಕ್ಷೇಪಿಸಿ, ರಾಜನಾದವ ಉಪವಾಸದಿಂದ ಇರುವುದು, ಉಪವಾಸದಿಂದ ಇರುವ ಕಾಲದಲ್ಲಿ ರಾಜನಾದರೂ ಇರಬೇಕು, ಇಂದ್ರಾದಿ ದೇವತೆಗಳಾದರೂ ಉಪವಾಸ ಕಾಲದಲ್ಲಿ ಉಪವಾಸದಿಂದಲೇ. ನಾನು ಕೂಡ ಉಪವಾಸದಲ್ಲಿ ಇರ್ತೇನೆ. ಹೇಗೆ ಗೊತ್ತಾ? ಉಪವಾಸ ಅಂದ್ರೆ ಸಮೀಪದಲ್ಲಿ ಇರುವುದಲ್ಲ, ಹಾಗೆ ನಿಮ್ಮ ಬಳಿಯಲ್ಲಿ ಇರ್ತೇನೆ. ನನ್ನ ಬಳಿಯೇ ಕುಳಿತುಕೊಳ್ಳಬೇಕಂತ ಹೇಳುವುದು. ನಿಮ್ಮ ಬಳಿಯಲ್ಲೇ ಇರುವುದಂದ್ರೆ ನಾನು ಬರಬೇಕು ನೀವು ಅಂತ ಹೇಳುವುದು, ನನ್ನ ಬಳಿಗೆ ನೀವು ಬರಬೇಕು. ಆ ರೀತಿಯಾಗಿ ಉಪವಾಸ. ಉಪವಾಸ ಎನ್ನುವ ಶಬ್ದಕ್ಕೆ ಕೇವಲ ಬಳಿಯಲ್ಲಿ ಕೂತ್ಕೊಳ್ಳುವುದು ಅಂತ ಮಾತ್ರ ಅರ್ಥ ಅಲ್ಲ, ಯಾವ ಉದ್ದೇಶದಿಂದ ಎನ್ನುವುದು ಮುಖ್ಯ. ಈಗ ಭೋಜನಕ್ಕೆ ಕುಳಿತುಕೊಳ್ಳುವಾಗಲೂ ಪತ್ನಿ ಸಮೀಪದಲ್ಲಿಯೇ ಇದ್ದಾಳೆ, ಇರ್ತಾಳೆ, ಉಪವಾಸ ಹತ್ತಿರ ಇದ್ದಾಳೆ. ಹಾಗೆ ಭೋಜನ ಸ್ವೀಕಾರ ಮಾಡಿದ್ರೆ ಉಪವಾಸ ಆಗುವುದಿಲ್ಲ. ಆವಾಗ ಭೋಜನಾದಿಗಳನ್ನು ಸ್ವೀಕರಿಸದೇ ಇರುವುದು ಉಪವಾಸ. ರಾಜನಾದ ಉಪವಾಸ ಮಾಡಕೂಡದು ಅಂತ ಇಲ್ವಲ್ಲ. ಆಮೇಲೆ ನನ್ನ ಈಗಿನ ವಸ್ತ್ರದ ಬಗ್ಗೆಯೂ ಆಕ್ಷೇಪಿಸಿ, ಜನರೆಲ್ಲ ರಾಜನಿಗೆ ಸರಿಯಾದ ಬಟ್ಟೆ ಉಟ್ಟುಕೊಳ್ಳುವುದಿಲ್ಲ ಅಂತ ಹೇಳಬಹುದು. ಹಾಗೆ ಅಂತ ರಾಜೋಚಿತವಾದಂತಹ ತಿನಿಸುಗಳು ಸಾರ್ವಕಾಲಿಕ ಅಲ್ಲ. ಹೊರಗಡೆ ಹೋಗುವಾಗ, ಸಭೆಗೆ ಹೋಗುವಾಗ, ಆಸ್ಥಾನಕ್ಕೆ ಹೋಗುವಾಗ ರಾಜೋಚಿತವಾದ ಉಡುಗೆ ತೊಡುಗೆಗಳು ಬೇಕು. ಹಾಗೆ ಅಂತಃಪುರದಲ್ಲಿ ಇರುವಾಗಲೂ ಕಿರೀಟಧಾರಿಯಾಗಿ, ಕವಚಧಾರಿಯಾಗಿ,
ಇದು ಪ್ರಜೆಗೂ ರಾಜನಿಗೂ ಒಂದೇ. ಪ್ರಜೆಯಾದವನು ಏಕಾದಶಿ ದಿವಸ ಉಪವಾಸ ನಿಷ್ಠರಾಗಿರ್ತಾರೆ, ರಾಜನಾದವನು ನಿಷ್ಠರಾಗಿರ್ತಾರೆ. ಇದು ಯಾಕೆ ದೇವತೆಗಳಿಗೂ ಇರುವ ಉಪವಾಸ? ಅವರು ಭಗವನ್ಮಯವಾಗಿ ಆಲೋಚಿಸುತ್ತಾ ಉಪವಾಸದಿಂದ ಇರ್ತಾರೆ. ಅವರು ವ್ರತಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಇಂದ್ರಾದಿಗಳು ಅನುಷ್ಠಾನ ಮಾಡ್ತಾ ಇರ್ತಾರೆ. ಇದನ್ನು ನಿಮಗೆ ತಿಳಿದ ವಿಚಾರ. ಆದ್ದರಿಂದ ಇದೀಗ ಉಪವಾಸ ಮಾಡುವ ಕಾಲ. ವ್ರತಭಂಗ ಆದ್ರೆ ಏನಾಗುತ್ತೆ? ವ್ರತಭಂಗ ಅಲ್ಲ, ವ್ರತಭಂಗ ಎನ್ನುವುದೇ ಇಲ್ಲ. ಯಾಕೆ ವ್ರತಭಂಗ ಮಾಡುವುದು ಯಾರು? ವ್ರತಾಪೇಕ್ಷಿಗಳಲ್ಲ. ವ್ರತ ಅನಪೇಕ್ಷಿಗಳು ವ್ರತಭಂಗವನ್ನು ಮಾಡ್ತಾರೆ. ಕೆಲವೊಮ್ಮೆ ಈ ಧರ್ಮಾನುಷ್ಠಾನ ಎನ್ನುವುದು ಕೆಲವರಿಗೆ ಕ್ಷಣಿಕವಾಗಿರ್ತಾರೆ, ಅವರಿಗೆ ವ್ರತಭಂಗ ಆಗ್ತದೆ. ಹೇಗಾಗುತ್ತದೆ ಎಂದು ಒಂದು ದಿವಸ ಆಲೋಚನೆ ಮಾಡ್ತಾರೆ, ನಾನು ಇಷ್ಟರವರೆಗೆ ಏಕಾದಶಿ ಉಪವಾಸ ಮಾಡಲಿಲ್ಲ, ಇವತ್ತು ಏಕಾದಶಿ ಉಪವಾಸ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ಹಾಗೆ ಪ್ರಾತಃ ಕಾಲದಲ್ಲಿ ಉಪವಾಸ ಸಂಕಲ್ಪ ಮಾಡಿದ್ದಾರೆ. ಆಮೇಲೆ 1 ಗಳಿಗೆ 10 ಗಳಿಗೆ ಬೆಳೆದಾಗ ಯಾಕೆ ಉಪವಾಸ ಮಾಡುವುದು, ಇದರಿಂದ ಏನು ಪ್ರಯೋಜನ? ಮಣ್ಣಾಗಿ ಉಪವಾಸ ಇಲ್ಲ ಮತ್ತು ಭೋಜನ ಮಾಡ್ತಾರೆ. ಇದು ಯಾಕೆ ಮಾಡುತ್ತಾರೆ ಅಂದ್ರೆ ಅವನಲ್ಲಿ ಇರುವಂತಹ ಕರ್ತವ್ಯ ಪ್ರಜ್ಞೆ ಅದು ಅಖಂಡಿತವಾದದ್ದಾಗಿರುತ್ತದೆ. ಅವನಲ್ಲಿರುವ ಧರ್ಮಾನುಷ್ಠಾನ ಬುದ್ಧಿ ಅದು ಅಖಂಡಿತವಾಗಿ ಇರುವುದಿಲ್ಲ. ಆದ್ದರಿಂದಲೇ ಧರ್ಮಕ್ಕೆ ಶಾಶ್ವತವಾದ ಇದಮಿತ್ತಂ ಎನ್ನುವ ಸ್ವರೂಪ ಇಲ್ಲ. ಆದ್ದರಿಂದಲೇ ಅದರ ಕುರಿತು ಅತ್ಯಂತ ಜಾಗರೂಕರಾಗಿರಬೇಕು ಅಂತ ಹೇಳಿ. ಹಾಗೆ ಅವರವರೇ ವ್ರತಭಂಗ ಮಾಡಿಕೊಳ್ಳುವುದು ಇದೆ. ಇನ್ನು ಕೆಲವರ ವ್ರತವನ್ನು ಭಂಗಿಸುವವರು ಇದ್ದಾರೆ. ಅವರಿಗೆ ಏನು ಉದ್ದೇಶ ಇರುತ್ತದೋ ಇವನಿಗೆ ಅರ್ಥ ಆಗುವುದಿಲ್ಲ. ಅಂತ ವ್ರತಭಂಗದಿಂದ ಸಂತೋಷ ಪಡುವವರು ಇರುತ್ತಾರೆ. ಹಾಗೆ ನನ್ನ ವ್ರತಭಂಗದಿಂದ ಸಂತೋಷ ಪಡುವವರು ನೀನಲ್ಲ ಅಂತ ಈ ದೀರ್ಘಕಾಲದ ಸಹವಾಸದಿಂದ ನಾನು ಅರ್ಥವಿಸಿಕೊಂಡವನೇ ಇದ್ದೆ. ನನ್ನ ಆಚಾರ ವಿಚಾರಗಳಲ್ಲಿ ಈ ತನಕ ನಿನ್ನ ಆಕ್ಷೇಪ ಇರಲಿಲ್ಲ. ನನ್ನ ಆಹಾರ ವ್ಯವಹಾರಗಳಲ್ಲಿ ನೀನು ಕೈ ಹಾಕಿದವಳಲ್ಲ. ಆಮೇಲೆ ನನ್ನ ಯಾವುದೇ ವಿಷಯಗಳಲ್ಲಿ ಈ ತನಕ ನಿನ್ನ ಆಕ್ಷೇಪ ಬರಲಿಲ್ಲ. ಇದು ಪ್ರಥಮ ಏಕಾದಶಿಯೂ ಅಲ್ಲ. ನೀನು ಇಲ್ಲಿಗೆ ಬಂದ ಮೇಲೆ ಅನೇಕ ಏಕಾದಶಿಗಳು ಕಳೆದು ಹೋಗಿ. ಆದ್ದರಿಂದ ಹೇಳ್ತೇನೆ, ನೀನು ಹೇಳಿದ ವಿಷಯಗಳೆಲ್ಲ ನನ್ನಿಂದ ಸಾರ್ವಕಾಲಿಕವಾಗಿ ತಿರಸ್ಕೃತವಾಗುವಂತಹ ವಿಷಯಗಳಲ್ಲ. ಇದು ಕಾಲ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಸ್ವಾಮಿ, ಇದೆಲ್ಲ ನೀವು ಅನುಭವಿಸಿ ಹೇಳ್ತಾ ಇರುವುದ? ಏನು ಪ್ರತ್ಯಕ್ಷವಾಗಿ ಯೋಚಿಸಿದ್ದೀರ? ನಾನು ಒಂದು ಆತುರತೆಯನ್ನು ತೋರಿಸ್ತಾ ಇದ್ದೇನೆ. ನೀವು ಬನ್ನಿ ಅಂತ ಹೇಳಿಲ್ವ ನಾನು ಆವಾಗಲೇ? ಆದ್ದರಿಂದ ಹಾಗಿರುವಾಗ ನನಗೆ ನೀವು ವ್ರತ ಮಾಡಬೇಕು. ಈ ವ್ರತದಿಂದ ನಾನು ಬಿಟ್ಟು ಹೊರಗೆ ಬಂದರೆ ಏನೆಲ್ಲ ಆಗ್ತದೆ ಅಂತ ಹೇಳುವ ಬಗ್ಗೆ ನನ್ನಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲವೂ ನೀವು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿ ನೋಡಿ ಹೇಳುವುದೇನು ಅಲ್ಲ. ತಪ್ತ ತೈಲವನ್ನು ಪೂಸುತ್ತಾನೆ ಅಲ್ವಾ? ನರಕದಲ್ಲಿ ತಪ್ತ ತೈಲದ ಅಭಿಷೇಕ ಆಗುತ್ತದೆ. ಯಾರಾದರೂ ಸತ್ತವರು ಹೋಗಿ ಬಂದು ಹೇಳಿದ್ದಾರೆ ನನಗೆ, ನಾನು ಏಕಾದಶಿ ವ್ರತ ಭಂಗ ಆದದಕ್ಕೆ ನರಕಕ್ಕೆ ಹೋಗಿ ಇಂತಹ ಶಿಕ್ಷೆಯನ್ನು ಅನುಭವಿಸಿದ್ದೇನೆ ಅಂತ ಯಾರಾದರೂ ಬಂದು ಹೇಳಿದ್ದಾರಾ? ಹೇಳಿ
ಜ್ಞಾನ ಇಲ್ಲ ಅಂತ ಹೇಳುದ? ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದ್ರೆ ಹಾಗಲ್ಲ. ಯಮಲೋಕಕ್ಕೆ ಹೋದ ನಂತರ ಈಗ ಶಿಕ್ಷೆ ಸಿಗ್ತದೆ. ಹಾಗಾಗಿ ಈಗ ನಾವು ಸುಖವನ್ನು ಅನುಭವಿಸಿದ್ರೆ ಮುಂದಕ್ಕೆ ಕಷ್ಟ ಸಿಗ್ತದೆ. ಈಗ ಕಷ್ಟವನ್ನು ಅನುಭವಿಸಿದ್ರೆ ಮುಂದಕ್ಕೆ ಸುಖ ಸಿಗ್ತದೆ. ಎಲ್ಲವೂ ಒಂದೇ ಅಲ್ವ ಸ್ವಾಮಿ? ಒಮ್ಮೆ ಕಷ್ಟ ಒಮ್ಮೆ ಸುಖ. ಜೀವನ ಅಂದ್ರೆ ಹಾಗೆ ಅಲ್ವ? ಮತ್ತೆ ಕಷ್ಟ ಸಿಗ್ತದೆ ಅಂತ ಹೇಳಿ ಈಗ ಸಿಗುವ ಸುಖವನ್ನು ನಾವು ಯಾಕೆ ಬಿಡಬೇಕು ಅಂತ. ಹಾಗಾಗಿ ಅದೆಲ್ಲ ಯೋಚನೆ ಬಿಡಿ. ಸ್ಮರಿಸು ಅಂತ ಹೇಳುವುದು ಬೇಡ. ನೀವು ಅದನ್ನು ಬಿಟ್ಟು ಇವತ್ತು ನನ್ನ ಜೊತೆ ನೀವು ಕಳೀಲೇಬೇಕು. ಇದು ನನ್ನ ಆಟ ಅಷ್ಟೇ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಇತ್ಯಾದಿ ಪ್ರಮಾಣಗಳಿವೆ. ಆ ಪ್ರಮಾಣಗಳಿಂದಲೇ ಸರ್ವ ವ್ಯವಹಾರ ನಡೆಯುತ್ತೆ. ಕೇವಲ ನನ್ನದಲ್ಲ, ಕೇವಲ ನಿನ್ನದು ಅಲ್ಲ, ಲೋಕ ವ್ಯವಹಾರವೇ ಹಾಗೆ. ನಾವಂತೂ ಅನುಚಾರ ಪರಂಪರೆಯಲ್ಲಿ ಬಂದಿರುವಂತೆಯೇ ಆಸ್ತಿಗಳು. ಭಗವಂತನಲ್ಲಿ ಅಚಲವಾದಂತಹ ಶ್ರದ್ಧಾ ಭಕ್ತಿಗಳು ನಮಗಿವೆ. ಆ ಭಗವಂತನ ಅನುಗ್ರಹದಿಂದಲೇ ಪ್ರಾಪ್ತವಾದಂತಹ ಜೀವನ ಎಂಬ ನಂಬಿಕೆ ನಮಗೆ. ಹೀಗೆ ಇರುವ ನೆಲೆಯಲ್ಲಿ ನಮ್ಮದು ಧಾರ್ಮಿಕವಾದ ಜೀವನ. ಅದು ರಾಜನಾದರೂ ಸರಿ, ಮಂತ್ರಿಯಾದರೂ ಸರಿ, ಪ್ರಜೆಯಾದರೂ ಸರಿ, ನ್ಯಾಯ ಎಲ್ಲರಿಗೂ ಒಂದೇ. ಸ್ವರೂಪದಲ್ಲಿ ಮತ್ತೆ ಪರಿಣಾಮದಲ್ಲಿ ಬೇರೆ ಬೇರೆ. ಹೇಳುವುದಕ್ಕೆ ಸ್ವಲ್ಪ ನ್ಯಾಯ ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದೇ ಹೌದು. ಆದರೆ ಅದರ ಅನುಷ್ಠಾನದ ಸ್ವರೂಪ ಮತ್ತು ಪರಿಣಾಮ ಬೇರೆ ಬೇರೆ. ಯಾಕೆ ಅಂದರೆ ಒಂದು ಸಣ್ಣ ಅಪರಾಧವನ್ನು ಪ್ರಜೆ ಮಾಡಿದರೆ ಅವನಿಗೆ ಶಿಕ್ಷೆ ಕಡಿಮೆ. ಅದೇ ಅಪರಾಧವನ್ನು ಪ್ರಭು ಮಾಡಿದರೆ ಅವನಿಗೆ ಶಿಕ್ಷೆ ಹೆಚ್ಚು. ಅಪರಾಧ ಒಂದೇ, ಪ್ರಜೆಗೆ ಕೊಡಲ್ಪಡುವ ಶಿಕ್ಷೆಯಷ್ಟೇ, ಪ್ರಭುವಿಗೆ ಅಲ್ಲ. ಹೀಗೆ ವರ್ಣ ಮತ್ತು ಆಶ್ರಮಗಳ ವ್ಯವಸ್ಥೆಯಲ್ಲಿ ನ್ಯಾಯದಾನ ದಂಡ ನೀತಿಯ ವ್ಯವಸ್ಥೆ, ಇದನ್ನೆಲ್ಲ ಪ್ರಾಜ್ಞರು ಹೇಳಿದ್ರು. ಯಾವುದನ್ನು ನಾವು ಪ್ರತ್ಯಕ್ಷವಾಗಿಯೇ ಪ್ರಮಾಣಿಸಿ ನಿರ್ಣಯ ಮಾಡುವುದು ಎನ್ನುವ ಪದ್ಧತಿಗೆ ಒಳಗಾದವರಲ್ಲ. ವ್ರತಭಂಗ ಆದರೆ ನರಕದಲ್ಲಿ ಶಿಕ್ಷೆ ಇದೆ ಎನ್ನುವುದು ಪ್ರಾಜ್ಞರ ಮಾತು. ಇದೇನು ಇಲ್ವೋ ಎಂದು ಪ್ರಮಾಣೀಕರಿಸಬೇಕಾದ್ರೆ ನಾವು ಹೋಗಿ ಆಗಲಿಲ್ಲ. ನಾವು ಅಲ್ಲಿಗೆ ಹೋದ್ರೆ ಹಿಂತಿರುಗಿ ಬರುವಾಗ ನಮಗೆ ಅದು ಗೊತ್ತಿರುವುದಿಲ್ಲ. ವ್ರತಭಂಗ ಮಾಡಿದ್ದೆ ಹಿಂದಿನ ಜನ್ಮದಲ್ಲಿ, ಆದ್ದರಿಂದ ನನಗೆ ನರಕದಲ್ಲಿ ತಪ್ತ ತೈಲ ಕ್ಷಿಪ್ತತ ಎನ್ನುವ ಶಿಕ್ಷೆ ಸಿಕ್ಕಿದೆ ಅಂತ ಮತ್ತಿನ ಜನ್ಮದಲ್ಲಿ ನೆನಪಿರುವುದಿಲ್ಲ. ಅದೆಲ್ಲ ಸೃಷ್ಟಿಯ ವ್ಯವಸ್ಥೆ ಹಾಗೆ ಯಾಕೆ ಇದೆ ಅಂತ ಪ್ರಶ್ನೆ ಮಾಡುವುದಕ್ಕೆ. ಅದು ಸಾಮಾನ್ಯ ಜನರನ್ನು ಹೆದರಿಸಲಿಕ್ಕೆ ಒಂದು ಯಾರೋ ಬರ್ದಿಟ್ಟದಿರ್ಬೋದು ಶಾಸ್ತ್ರ ವಾಕ್ಯಗಳನ್ನು. ಈ ಶಾಸ್ತ್ರ ವಾಕ್ಯವನ್ನು ಹೆದರಿಸಲಿಕ್ಕೆ ಬರೆದಿಟ್ಟದ್ದು ಅಂದ್ರೆ ಅದು ತಥ್ಯನದ್ದಲ್ಲ ಅಂತ ಹಾಗಲ್ವೇ? ಅದರಿಂದ ಅದು ಒಂದು ಪ್ರಯೋಜನ ಅಂತ ಇಟ್ಟುಕೊಳ್ಳುವುದು. ನಿನ್ನ ಮಾತನ್ನು ಸಂಪೂರ್ಣ ಆಕ್ಷೇಪಿಸುವುದಿಲ್ಲ. ಹೆದರಿಸುವುದು ಒಂದು ಪ್ರಯೋಜನವೇ. ಯಾಕೆ ಅಂದ್ರೆ ಹೆದರಿಕೆಯಿಂದಲಾದರೂ ಪಾಪಕರ್ಮವನ್ನು ಮಾಡಬಾರದು ಎನ್ನುವ ಉದ್ದೇಶ. ಉದಾಹರಣೆಗೆ ಒಂದು ಹೇಳ್ತೇನೆ. ಪುಸ್ತಕ ಕದ್ದವನು ಮತ್ತೊಂದು ಜನ್ಮದಲ್ಲಿ ಜನ್ಮಾಂತರಾಗುತ್ತಾನೆ. ಆಗುತ್ತಾನೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ಉದ್ದೇಶ ಪುಸ್ತಕ ಕದ್ದುಕೊಳ್ಳಬಾರದು ಎನ್ನುವುದು ಪ್ರಧಾನ ಉದ್ದೇಶ. ಅದೇ ಅದನ್ನೇ ಪರೋಕ್ಷ ಜ್ಞಾನ ಅಂತ ಹೇಳೋದು. ಹೌದು. ಆದ್ರಿಂದಲೇ ಇದನ್ನೆಲ್ಲ ಹೇಳಿದವರು ಯಾರು? ಸಾಮಾನ್ಯ ಪ್ರಜೆಗಳೇ ಹೇಳಿದ್ದಾರೆ, ಅಥವಾ ಬೌದ್ಧಿಕ ಮಟ್ಟವನ್ನು ಅತ್ಯಂತ ಎತ್ತರಕ್ಕೆ ಏರಿಸಿಕೊಂಡವರು ಹೇಳಿದ್ದಾರೆ. ಇದನ್ನು ಹೇಳಿದವರು ಪರೋಕ್ಷ ಜ್ಞಾನಿಗಳು.
ನಿಮ್ಮ ಭೂಲೋಕದ ವ್ಯವಹಾರವೇ ಬೇರೆ, ನಮ್ಮ ವ್ಯವಹಾರವೇ ಬೇರೆ ಅಂತ ಹೇಳುವಾಗ ನೀವು ಮತ್ತು ಹೇಳಿದ್ದು ನಿನಗೆ ಬೇಕಾದ ಹಾಗೆ ನಾನು ನಡೆದುಕೊಳ್ತೇನೆ. ನನಗೆ ಒಂದು ಮಡದಿ ಇದ್ದಾಳೆ, ಮಗ ಇದ್ದಾನೆ, ಆದರೂ ನಿನ್ನನ್ನು ಮೋಹದ ಪತ್ನಿಯಾಗಿ ನಾನು ಸ್ವೀಕರಿಸ್ತೇನೆ ಅಂತ. ಅಷ್ಟು ಹೇಳುವಾಗಲೂ ನಾನೇನು ಒಪ್ಪಲಿಲ್ಲ ಬರಲಿಕ್ಕೆ ನಿಮ್ಮ ಜೊತೆಗೆ. ಭೂಮಿಯ ಮನುಷ್ಯರು ಹೇಗೆ ಅಂತ ಹೇಳುವುದು ನನಗೆ ಗೊತ್ತಿದೆ ಅಂತ ಹೇಳಿದೆ. ಅಷ್ಟರ ಆಲೋಚನೆ ಏನು ಹೇಳಿತು? ಚಂದಿರಾನನೆ ಕೇಳು ಕಷ್ಟವೆನಿತಾಡೋಡು, ಮುಂದೆನ್ನ ರಾಷ್ಟ್ರ ಸಂಪತ್ತು ಸದ್ಭೋಗಗಳು ಕುಂದಿ ಹೋಗಲು, ಬಂಧು ಸತಿ ಸುತರ ತೊರೆದಡು ಹಿಂದೂಗಳೇನು ನಿನ್ನನ್ನು, ಚಂದದಿಂದ ಆಗಾಗ ರಚಿಸುತ್ತ ಕೆಳೆಸಿದರೆ ತೋಷಿಸುವೆನು ನೀಡುತ್ತಲೇ. ಸುಂದರಾಗಿ ನಂಬಿಕೋ ಅಂತ ಆಗ ಹೇಳಿದ್ದೀರಿ ನೀವು. ಅಂದ್ರೆ ಅದೊಂದು ಮಾತೇ ನೀವು ಕೊಟ್ಟದ್ದು, ಆದರೂ ನಾನು ನಂಬಲಿಲ್ಲ. ನಂಬಲಾರೆವ ಪುರುಷರ ಅಂತ ಹೇಳಿದೆ. ಭೂಲೋಕದಲ್ಲಿರುವ ಪುರುಷರನ್ನು ಯಾವ ಕಾಲಕ್ಕೂ ನಂಬುವುದಿಲ್ಲ. ಯಾಕಂದ್ರೆ ಹಿಂದೆ ಕೂಡ ಎಷ್ಟೋ ಮನುಷ್ಯರು ಹೀಗೆ ಮಾತನ್ನು ಕೊಟ್ಟು ತಪ್ಪಿದವರಿದ್ದಾರೆ. ಆದ್ದರಿಂದ ನಂಬುವುದಿಲ್ಲ ಅಂತ ಹೇಳಿದ್ರು. ನೀವು ನನ್ನನ್ನು ಯಾವತ್ತೂ ನಾನು ತಪ್ಪುವುದಿಲ್ಲ, ಸೂರ್ಯವಂಶದ ಅರಸ, ಸತ್ಯವಾಕ್ ಸತ್ಯ ಸಂಕಲ್ಪ, ನಾನು ಮಾತಿಗೆ ಬದ್ಧನಾಗಿದ್ದೇನೆ ಅಂತ ಹೇಳಿ ಒತ್ತಾಯ ಮಾಡಿ ಕರೆದುಕೊಂಡು ಬಂದದ್ದು. ಈಗ ನೀವು ಹೀಗೆಲ್ಲ ಮಾಡಿದ್ರೆ ಆಗಲಿಕ್ಕಿಲ್ಲ ಸ್ವಾಮಿ. ನಾನು ಪಡೆಯಬೇಕಾದನ್ನು ಪಡೆಯುತ್ತೇನೆ, ಅದನ್ನು ನೀವು ಕೊಡಲೇಬೇಕು. ಈಗ ನಾನು ತೊರೆಯಬೇಕು ಅಂತ ಹೇಳುತ್ತಾ ಒಡನಾಟ ಅಂದ್ರೆ ಏಕನಿಷ್ಠ ಅಲ್ವಲ್ಲ, ದ್ವಿನಿಷ್ಠ. ಎರಡೂ ಕಡೆಯಲ್ಲೂ ಇರಬೇಕಾದ ಭಾವ ಬಂಧುರ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಲ್ವೇ. ಯಾವಾಗ ನನಗೆ ಅಸಾಮರ್ಥ್ಯ ಇದೆ ಆ ಕಾಲದಲ್ಲಿ ಅಪೇಕ್ಷಿಸುವುದು ಸರಿಯಲ್ಲ. ಯಾಕೆ ಅಂದ್ರೆ ಅದು ಏಕನಿಷ್ಠವಲ್ಲದೇ ಇದ್ದರೆ ಜೀವನದಲ್ಲಿ ಅನೇಕ ಸಂದರ್ಭಗಳು ಒದಗುತ್ತವೆ. ಕೆಲವು ಸಂದರ್ಭಗಳಿಗೆ ನಾವು ಬದ್ಧರಾಗಿರಬೇಕಾಗುತ್ತದೆ, ಕೆಲವು ಸಂದರ್ಭಗಳನ್ನು ನಾವು ಬಿಟ್ಟು ಬಿಡಬೇಕಾಗುತ್ತದೆ. ನಮಗೆ ಅತ್ಯಂತ ಪ್ರಿಯವಾದ ವ್ಯವಸ್ಥೆಯಾದರೂ ಕೆಲವು ಕಾಲದಲ್ಲಿ ನಮಗೆ ಬಿಡಲೇಬೇಕಾಗುತ್ತದೆ. ಮಾತು ಉಳಿಸಿಕೊಳ್ಳುವುದು ಅಂದ್ರೆ ಏನು? ಅದಕ್ಕೊಂದು ವ್ಯವಸ್ಥೆ ಉಂಟು. ವ್ಯವಸ್ಥೆ ಇರಬಹುದು. ಆ ವ್ಯವಸ್ಥೆಯ ಒಳಗಡೆ ವ್ಯವಹಾರ ನಡೆಯಬೇಕು. ಒಬ್ಬ ಪ್ರತಿಜ್ಞೆ ಮಾಡುತ್ತಾನೆ ಅಂತ ಇಟ್ಟುಕೊಳ್ಳು, ಅದು ಸಂಭವನೀಯವಾಗಿರುವ ಪ್ರತಿಜ್ಞೆ ಆದರೆ ಮಾತ್ರ ಪ್ರತಿಜ್ಞೆಗೆ ಬೆಲೆ. ಅಥವಾ ಒಬ್ಬ ಮಾತು ಹೇಳಿಬಿಡುತ್ತಾನೆ, ಆ ಮಾತು ಇನ್ನೊಬ್ಬನೇ ಆ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಾನೆ, ಆ ಮಾತು ಉಳಿಸುವಲ್ಲಿ ಒಬ್ಬನೇ ಹೊಣೆಗಾರನಲ್ಲ, ಇಬ್ಬರೂ ಹೊಣೆಗಾರರಾಗ್ತಾರೆ. ಯಾಕೆಂದ್ರೆ ಮಾತು ನಡೆಯುವುದು ಇಬ್ಬರ ಸಂಬಂಧದಿಂದ. ಆದ್ದರಿಂದ ನನ್ನ ಮಾತು ಉಳಿಬೇಕು ಎನ್ನುವ ಅಭಿಲಾಷೆ ನಿನ್ನಲ್ಲೂ ಸಹಜವಾಗಿಯೇ ಇರಬೇಕು. ಮಾತನ್ನು ಮುರಿಸುವುದೇ ಉದ್ದೇಶ ಅಲ್ಲ ನಿನಗೀಗ ಅಪೇಕ್ಷೆ ಇದೆ, ಸ್ವಲ್ಪ ತಡೆದುಕೊಂಡ್ರೆ ಏನಾಗುವುದಿಲ್ಲ. ಈಗಾಗಲೇ ಏಕಾದಶಿಯ ಮಧ್ಯಾಹ್ನ, ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಆಯ್ತು ಸಾಯಂಕಾಲ, ಆಮೇಲೆ ರಾತ್ರಿ ಒಂದು ಕಳೆದ್ರೆ ಆಯ್ತು. ದ್ವಾದಶಿ ದಿವಸ ನಿನ್ನ ಅಪೇಕ್ಷೆಯನ್ನು ನೆರವೇರಿಸುವುದಕ್ಕೆ ಏನು ಅಭ್ಯಂತರ ಇಲ್ಲ. ಮೋಹಿನಿ ಸ್ವಾಮಿ, ನೀನೆಷ್ಟು ಹೇಳಿ ಏಕಾದಶಿ ವ್ರತವನ್ನು ತೊರೆಯುವ ಸ್ಥಿತಿಯಲ್ಲಿ ನಾನಿಲ್ಲ. ಸ್ವಾಮಿ, ಈ ಕಾಲ ಸರಿಯಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ನೀವು ಹಿಂದೆ ನನ್ನಲ್ಲಿ ಏನು ಹೇಳಲಿಲ್ಲ. ಆ ದಿನ ಮೊದಲ ಬಾರಿಗೆ ನೀವು ಸಿಕ್ಕಿದಾಗ ಹೀಗೆ ನಾನು ಏಕಾದಶಿ ವ್ರತ ಮಾಡ್ತೇನೆ, ಆ ತಿಂಗಳಿಗೆ ಬರುವ 2 ಏಕಾದಶಿಯ ಸಂದರ್ಭದಲ್ಲಿ ನಾನು ನೀನು ಕರೆದಾಗ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಮಾತು ಹೇಳಿ. ಆಗ ನೀವು ಏಕಾದಶಿ ಮಾಡ್ತಿರಬಹುದು. ಆಗ ನೀವು ಬೇಕು ಅಂತಲೇ ಮರೆತದ್ದ ಏನು ಅಂತ
ಏಕಾದಶಿಯ ದಿವಸಗಳಲ್ಲೆಲ್ಲ ನಾನು ವ್ರತನಿಷ್ಠನಾಗಿರ್ತೇನೆ ಅಂತ ನಿನಗೆ ತಿಳಿದೇ ಇದ್ದಂತಹ ವಿಚಾರ. ಏಕಾದಶಿ ದಿನ ನಾನೇನು ಬೇಡಿಕೆಯನ್ನು ನಿಮ್ಮ ಮುಂದೆ ಇಡುವುದಿಲ್ಲ ಅಂತ ನಾನು ಹೇಳಲಿಲ್ಲ. ಹಾಗೆಲ್ಲ ನಾನು ಹೇಳಿ ನೀನು ಇಡುವುದಿಲ್ಲ ಅಂತ ನಿನಗೆ ಹೇಳಿಲ್ಲ. ಆದರೆ ನಿನಗೆ ಗೊತ್ತಿರುವ ವಿಷಯ ಏಕಾದಶಿ ದಿವಸ ನಾನು ವ್ರತನಿಷ್ಠನಾಗಿರ್ತೇನೆ ಅಂತ ಈ ಒಡನಾಟದಲ್ಲಿ ನಿನಗೆ ತಿಳಿದೇ ಇದೆ. ಇನ್ನು ನೀನು ದೇವಕನ್ಯೆ ಅಂತ ಹೇಳ್ತಾ ಇದ್ದಿ. ದೇವಕನ್ಯೆಯಾದವಳು ದೇವತೋಪಯೋಗಿಯಾದ ದೇವತಾನುಗ್ರಹ ಸಂಪನ್ನಕಾರಕವಾದ ವ್ರತವನ್ನು ಬಿಡು ಅಂತ ಹೇಳುವುದು ಅದು ದೇವ ಸಂಕಲ್ಪವೇ ಅಲ್ಲ. ಯಾಕೆಂದ್ರೆ ವ್ರತ ಮಾಡುವುದು ವೈಯಕ್ತಿಕವಾದ ಸಾಧನೆಗಳು. ನಮ್ಮ ರಾಷ್ಟ್ರಕ್ಕೋಸ್ಕರವೇ ಈ ವ್ರತ ಇದೆ. ರಾಷ್ಟ್ರದಲ್ಲೂ ರಾಷ್ಟ್ರ ಉದ್ದೇಶದಿಂದ ರಾಷ್ಟ್ರೋದ್ದೇಶದಿಂದ ಪ್ರಜೆಗಳೆಲ್ಲ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಆಗ ನೀನೊಂದು ಮಾತು ಹೇಳಿದೆ, ಊಟ ಮಾಡದೇ ಇದ್ರೆ ಒಳ್ಳೆಯ ಬಟ್ಟೆ ಉಡದೇ ಇದ್ರೆ ಪ್ರಜೆಗಳು ನಾಳೆ ನಗಾಡ್ತಾರೆ. ಈಗ ವ್ರತ ಬಿಟ್ಟರು, ನಾವು ವ್ರತ ಬಿಡ್ಲಿಲ್ಲ, ರಾಜ ವ್ರತ ಬಿಟ್ಟಿದ್ದಾನೆ ಅಂತ ಅವರು ನಗಾಡ್ತಾರೆ. ಆ ಕಾರಣದಿಂದ ಬಿಡುವುದಿಲ್ಲ ಅಂತ ಹೇಳಿದ್ದಲ್ಲ. ಆದ್ದರಿಂದ ನಿನಗೂ ನನ್ನ ವ್ರತನಿಷ್ಠವಾದ ಅನುಷ್ಠಾನದಲ್ಲಿ ಹೊಣೆಗಾರಿಕೆ. ಯಾಕೆ ಅಂದ್ರೆ ವ್ರತ ಮಾಡುವವ ನಿನಗೆ ವಚನಬದ್ಧನಾದವ. ಈ ವ್ರತದ ಹಿನ್ನೆಲೆಯಲ್ಲಿಯೇ ವ್ರತಭಂಗವನ್ನು ವಚನಭಂಗವನ್ನು ಮಾಡಿಸಬೇಕು ಅಂತ ಹಠವನ್ನು ಹಿಡಿಯುವುದು ತರವಲ್ಲ. ದೇವಕನ್ಯೆಯ ಇದು ದೇವತಾ ಉದ್ದೇಶದಿಂದಲೇ ಮಾಡುವಂತಹದ್ದು. ಇದು ಯಾರಿಗೂ ಅನ್ಯಾಯ ಮಾಡಬೇಕು, ಯಾರ ಮನಸ್ಸನ್ನು ನೋಯಿಸಬೇಕು, ಯಾರಿಗೂ ಕೊಟ್ಟು ಮಾತನ್ನು ತಪ್ಪಬೇಕು ಎನ್ನುವ ಉದ್ದೇಶದಿಂದ ಮಾಡ್ತಾ ಇರುವುದಲ್ಲ. ಆದ್ರಿಂದ ಇದರಿಂದ ಈ ವ್ರತಕ್ಕೆ ನಿನ್ನ ಸಹಕಾರ ಬೇಕು. ಒಟ್ಟಿಗೆ ಕುಳಿತುಕೊಳ್ಳೋಣ, ಭಗವಂತನನ್ನು ಆರಾಧನೆ ಮಾಡೋಣ. ದೇವಕನ್ಯೆಯಾದರೂ ದೇವಕನ್ಯೆಗಿಂತ ಮೇಲಿನ ಸ್ಥಾನದಲ್ಲಿರುವ ಭಗವಂತನನ್ನು ಆರಾಧನೆ ಮಾಡೋಣ. ನಿನ್ನ ಜನ್ಮಸ್ಥಾನವು ಜನ್ಮ ಕಾರಣ ಸ್ಥಾನವು ಅದರಿಂದ ಕೆಳಗಿನ ಸ್ಥಾನವನ್ನೇನು ನಾವು ಆರಾಧನೆ ಮಾಡ್ತಾ ಇಲ್ಲ. ಸರ್ವತ್ರ ವ್ಯಾಪ್ತನಾದಂತಹ ಮಹಾವಿಷ್ಣುವನ್ನು, ಈ ಮನ್ವಂತರದ ಅಧಿಪತಿಯಾದಂತಹ ಈ ಕಲ್ಪಾಧಿಪತಿಯಾದಂತಹ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಇದಕ್ಕೆ ನೀನು ಸೇರು, ನಿನಗೂ ಒಳ್ಳೆಯದಾಗುತ್ತೆ. ನೀನು ಎಷ್ಟು ಮಾತು ಹೇಳಿದರೂ ಕೂಡ ಏಕಾದಶಿ ವ್ರತವನ್ನು ಬಿಡುವುದಕ್ಕೆ ನಾನು ಸಿದ್ಧನಿಲ್ಲ. ತಂಗಿ ತುಂಬು ಮನಸ್ಸಿನಿಂದ ನಾನು ಸ್ವಾಗತಿಸಿದ್ದೇನೆ. ನಿನ್ನ ಆಮೋದ ಪ್ರಮೋದಗಳಿಗಾಗಲಿ ಸುಖಕ್ಕಾಗಲಿ ನಾವು ಅಡ್ಡಿ ಬಂದವರು. ಇದು ತನಕವೂ ನೀನು ಸಂತೋಷದಿಂದಲೇ ಈ ನಾಡಿನಲ್ಲಿ ಇದೆಯಾ? ನಮಗೆಲ್ಲ ನವಲವಿಕೆ ಉಂಟಾಗಿದೆ, ಸಂತೋಷವೇ ಆಗಿದೆ. ಒಂದು ಬಹಳ ಕಾಲ ಆಯಿತು ಎಂದರೆ ಇಲ್ಲಿ ಆಚಾರ ವಿಚಾರ ನಡೆ ನುಡಿ ಸಂಪ್ರದಾಯ ಇವೆಲ್ಲವುಗಳ ಪ್ರಾಥಮಿಕ ತಿಳುವಳಿಕೆ ಅಂತೂ ಖಂಡಿತ ನಿನ್ನಿದ್ದೇ ಇದೆ. ತಂಗಿ, ಸತಿಯಾದವಳು ಗಂಡನಿಗೆ ಅನುಕೂಲವಾಗಿ ವರ್ತಿಸಬೇಕಲ್ಲವೇ? ನಿನಗೆ ಗೊತ್ತಿದೆ, ಹೆಣ್ಣಿಗೆ ಮದುವೆ ಎಂದರೆ ಉಪನಯನವೆಂದರೆ ಮದುವೆ. ಗ್ರಹ ಗಂಡಿನ ಮನೆಯೇ ಅವಳಿಗೆ ಗುರುಕುಲ. ಮನೆ ಮಾಡ್ತೀಯ ಅಗ್ನಿಕಾರಿ,
ಇದು ನಮ್ಮ ನಾಡಿನ ಪದ್ಧತಿ. ಹಾಗಾಗಿ ನಾವು ಗಂಡನನ್ನು ಅನುಸರಿಸಬೇಕು, ಅವನ ಸೇವೆಯಲ್ಲಿಯೇ ಸುಖ ಸಂತೋಷವನ್ನು ಕಾಣಬೇಕು. ಹೆಣ್ಣಿಗೆ ಬೇರೆ ವ್ರತ ನಿಷ್ಠೆ ಇತ್ಯಾದಿಗಳ ಉಪದೇಶ ಇಲ್ಲ. ಪತಿ ಸೇವೆಯೇ ಸಾಕಾಗ್ತದೆ ಅವಳ ಮೋಕ್ಷಕ್ಕೆ. ಮಿಗಿಲಾಗಿ ಇದೊಂದು ನೆನಪು ಮಾಡುವುದಕ್ಕೆ ಇಷ್ಟಪಡ್ತೇನೆ. ಏನು ನೆನಪು ಮಾಡುತ್ತೇನೆ? ನಾರದರು ಗುರುಗಳಾಗಿ ನಮ್ಮವರಿಗೆ ಏಕಾದಶಿ ವ್ರತವನ್ನು ಉಪದೇಶ ಮಾಡಿದರು. ಹಾಗಾಗಿ ಅಂದಿನಿಂದ ಇಂದು ತನಕ ಅನುಷ್ಠಾನವಾಗಿ ಏಕಾದಶಿ ವ್ರತ ಈ ನಾಡಿನಲ್ಲಿ ಜರುಗ್ತಾ ಇದೆ. ನೀನು ಹೇಳಿದಂತೆ ಇದೇನು ಹೊಸತಲ್ಲ, ಅದು ನಡ್ಕೊಂಡು ಬಂದಿದೆ. ನೀನು ಕೂಡ ಅನುಕೂಲವಾಗಿಯೇ ಇದೆಯಾ. ಅಂದರೆ ಇಂದು ವ್ರತ ದೀಕ್ಷೆಯಲ್ಲಿರುವ ನಮ್ಮವರನ್ನು ನಿನ್ನ ಆಸೆಗೋಸ್ಕರ ನೀನು ಸೆಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯ. ತಂಗಿ, ಕೂಡಲಮ್ಮ, ಇದು ನಿಂದ್ಯವಾದ ಕಾರ್ಯ ಆಗ್ತದೆ. ನಾವು ಅನಿಂದಿತವಾದಂತಹ ಕಾರ್ಯವನ್ನು ಮಾಡಬೇಕು ಅಂತ ನಮಗೆ ಗುರುಗಳ ಉಪದೇಶ. ಸತಿಯಾಗಿ ಅವರಿಗೆ ಅನುಕೂಲವಾಗಿ ನೀನು ವರ್ತಿಸಿ ಅಂತಾದರೆ ನೀನು ಕುಲಸತಿ ಎನಿಸಿಕೊಳ್ತೀ. ನಾನು ಮಾತ್ರ ಅಲ್ಲ, ಅವರು ಕೂಡ ನನಗೆ ವಿವಿಧವಾದಂತಹ ಉಪದೇಶವನ್ನು ಮಾಡಿದರು. ನಾನು ಅದನ್ನು ಪುನರುಚ್ಚರಿಸಬೇಕಷ್ಟೇ. ಮೊದಲು ಗೆಲಲು ಬೇಹುದು ತನ್ನ, ಬಳಿಕ ಹಗೆಗಳ. ಗೆಲಲು ಬೇಕ ಗಳಿಸಿದ ಇಂದ್ರಿಯ ಜಯವ ಗೆಲ್ಲುವುದೇ ತನ್ನ ಗೆಲ್ಲುವುದನ್ನು. ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಬೇಕು. ಕೆಲ ಕಾಲ 1-2 ದಿನ ಹಾಗೆ ನೀನು ಮಾಡಿಕೊಳ್ಬೇಕಾದ್ರೆ ರಾಜನಿಗಿಂತಲೂ ಅಧಿಕವಾದಂತಹ ಸ್ಥಾನಮಾನವನ್ನು ಗಳಿಸುವಂತಹ ಯೋಗ್ಯತಾವಂತ ಹೆಣ್ಣು ನಿನ್ನ. ತ್ರಿದಂಡಿ ಅಂತ ಒಂದು ಶಬ್ದ ಪ್ರಯೋಗ. ಮನಸ್ಸು, ಮಾತು, ಕೃತಿ ಇವೆಲ್ಲವುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವರು ಇರುವುದೇ ಅದಕ್ಕೆ ಅರ್ಥ. ಹಾಗೆ ನೀನು ವಹಿಸಬೇಕು. ಭೂಮಿ ದೇವಿಯಂತೆ ನೀನು ಸಹನಾಮಯಿಯಾಗಬೇಕು. ಹಾಗೆ ಮಾಡಿದೆ ಅಂತಾದರೆ ಇದು ತನಕ ನಾವು ಗಳಿಸಿಕೊಂಡಂತಹ ಯಶಸ್ಸು, ಕೀರ್ತಿ ಅಷ್ಟೇ ಅಲ್ಲ, ಈ ಏಕಾದಶಿ ವ್ರತ ಈಗ ಪರಗಳೆರಡರ ಸುಖಕ್ಕೆ ಕಾರಣವಾದ್ದು. ಮಿಗಿಲಾಗಿ ನಮ್ಮ ಅರಸ ರಾಜಾಜ್ಞೆಯನ್ನು ಮಾಡಿದ್ದಾನೆ. ಆ ಆಜ್ಞೆಯನ್ನು ಉಲ್ಲಂಘಿಸಿದ ಅಂತಂದ್ರೆ ಆ ಶಬ್ದ ನನ್ನ ಬಾಯಿಂದ ಬರಬಾರ್ದು, ಸತ್ತಂತೆ. ಹಾಗಾಗಿ ರಾಜಾಜ್ಞೆಯ ಉಲ್ಲಂಘನೆ ಶಸ್ತ್ರವಿಲ್ಲದ ವಧೆ ಆಗ್ತದೆ ತಂಗಿ. ಆದ್ದರಿಂದ ಶರಗಣ್ಣಿನಲ್ಲಿ ಕೇಳ್ತಾ ಇದ್ದೇನೆ, ಹಿರಿಯರಾದಂತಹ ನನ್ನ ಮಾತನ್ನು ನೀನು ಪಾಲಿಸಬೇಕು, ಅವರಿಗೆ ಅನುಕೂಲ ಆಗಿರಬೇಕು. ಪತಿವ್ರತೆಯಾಗಬೇಕು ತಂಗಿ. ಏಕಾದಶಿಯ ಮಹತ್ವದ ಬಗ್ಗೆ ಅವರು ಹೇಳಿದ್ದು ಸಾಕು ನನಗೆ. ಈಗ ನೀನು ಹೇಳಲಿಕ್ಕೆ ಪ್ರಾರಂಭಿಸಿದ್ದೆ. ನೀನು ಅವರ ಜೊತೆ ಧರ್ಮಪತ್ನಿಯಾಗಿ ಕುಳಿತುಕೊಂಡಿದ್ದಿ. ನಾನು ಏನು ಇಲ್ಲಿ ಬಂದು ಅವರೊಂದಿಗೆ ಸಪ್ತಪದಿ ತುಳಿದು ಅಕ್ಕಿ ಕಾಳಿನ ರಾಶಿಯ ಮೇಲೆ ಒಂದೊಂದು ಹೆಜ್ಜೆಯನ್ನಿರಿಸಿ ಕರಗ್ರಹಣ ಮಾಡಿ ಮದುವೆಯಾದವಳೇನೂ ಅಲ್ಲ. ನಾನು ಮೇಲಿನಿಂದ ಇಳಿದು ಬಂದವಳು. ನಮ್ಮೊಳಗೆ ಏನು ಮಾತುಕತೆ ಆಗಿದೆ ಅಂತ ನಿನಗೇನು ಗೊತ್ತಿಲ್ಲ. ಹಾಗೆ ಹೇಳಿ ಸತಿಯಾದವಳು ಹಾಗೆ ಇರಬೇಕು, ಹೀಗೆ ಇರಬೇಕು, ಸತಿ ಧರ್ಮ ಹೇಗಿರುವುದು ಅಂತ ಹೇಳಿ ನನಗೆ ನೀನು ಹೇಳಬೇಕು ಅಂತ ಇಲ್ಲ. ಇಂದ್ರಿಯ ನಿಗ್ರಹ ಹೇಗೆ ಮಾಡುವುದು ಅಂತ ಹೇಳಿಕೊಡಬೇಕು ಅಂತ ನೀನಿಲ್ಲ. ನಾನು ಭೋಗಪತ್ನಿಯಾಗಿಯೇ ಬಂದವಳು. ನನಗೆ ಪಡೆಯಬೇಕಾದನ್ನು ಪಡೆದೇ ತೀರ್ತೇನೆ. ಸುಮ್ಮನೆ ನೀನು ಮಾತಾಡಬೇಡ. ಸರಿ ಸರಿ ಸ್ವಾಮಿ, ಏನು ಮಾಡೋದು? ಇವಳಿಗೆ ನೀವು ಸ್ವಾಮಿ ಹೇಳಿಕೊಟ್ಟದ್ದು ಮಾತನಾಡಿ ಸ್ವಲ್ಪ ಹೋಗಿ ಅಂತ ಹೇಳಿ. ಇವಳಿಗೆ ಯಾಕೆ ಬೇಕು ನನ್ನಲ್ಲಿ ಮಾತನಾಡುವ ಕೆಲಸ? ಸುಮ್ಮನೆ ಅವರಿಗೆ ಮಾತಾಡಿ ಮಾತಾಡಿ ಸಾಕಾಯಿತು. ಇನ್ನು ಹೋಗಿ ಹೆಂಡತಿ ಮಾತನಾಡಿ ಅಂತಲ್ವ ನೀವೀಗ ಕಳಿಸಿದ್ದು.
ಅನ್ನೋದು ನೀವು ಅರಿವಿಲ್ಲದವರಲ್ಲ. ಆದರೆ ವಾತ್ಸಲ್ಯವೇ ಕಾರಣವಾಗಿ ತನ್ನ ಮಗನನ್ನು ಹೇಗೆ ಬಲಿಕೊಡಲಿ, ಹೇಗೆ ಶಿರಚ್ಛೇದ ಮಾಡಲಿ ಎನ್ನುವ ವ್ಯಾಕುಲತೆ ತಾವು ಒಳಗಾದ ಹಾಗೆ ಕಾಣ್ತದೆ. ಅಪ್ಪಯ್ಯ, ಇದೆಲ್ಲ ಮೋಹಗಳು ನಮ್ಮ ಐಹಿಕವಾದ ಬಂಧನಕ್ಕೆ ಕಾರಣವಾಗುತ್ತದೆ ಅನ್ನೋದನ್ನು ತಾವು ಅರಿತವರೇ ಇದ್ದೀರಿ. ಆದ್ದರಿಂದ ಮಗನೇನು ಮಡದಿಯೇ ಪರಮ ಶ್ರದ್ಧೆಯಿಂದ ಆರಾಧಿಸತಕ್ಕ ವಿಷ್ಣುವಿನ ಪ್ರಿಯವಾದ ಏಕಾದಶಿ ವ್ರತಕ್ಕೆ ಯಾವ ಲೋಪವೂ ಬರಕೂಡದು. ನೀವಾಡಿದ ಮಾತು ಸತ್ಯವಾಗಿ ಉಳಿಯಬೇಕು. ಸತ್ಯನಿಷ್ಠೆಗೆ ಹೆಸರಾದ ವಂಶದ ಮೊದಲು ರುಕ್ಮಾಂಗದ ಭೂಪತಿಯು ವಚನಭ್ರಷ್ಟನಾದಾಗಬಹುದು. ಅದಕ್ಕೆ ನಾನು ಪೂರಕನಾಗಿ ಇರುವುದಕ್ಕೂ ಇಲ್ಲ. ಆದ್ದರಿಂದ ಈ ಚಿಂತೆಯನ್ನು ನೀವು ಮಾಡಬೇಕಾಗಿಲ್ಲ. ಬದುಕಿನಲ್ಲಿ ಏನು ಪರಮ ಲಕ್ಷ್ಯ, ಶ್ರೀಹರಿಯ ದರ್ಶನವನ್ನು ನಾನು ಮಾಡಿದವನೇ ಇದ್ದೇನೆ. ಆದ್ದರಿಂದ ನನಗಿನ್ನು ಸಾಧಿಸುವುದಕ್ಕೇನು ಉಳಿದಿದೆ ಎಂಬ ಖಿನ್ನತೆಯೂ ಇಲ್ಲ. ತಮ್ಮ ಮಾತನ್ನು ಉಳಿಸುವುದಕ್ಕಾಗಿ ನಾನು ಸನ್ನದ್ಧನಾಗಿದ್ದೇನೆ. ಕೈಯ ಕತ್ತಿಯಿಂದ ಕತ್ತರಿಸಿ ಅಪ್ಪ. ನಿನ್ನ ಸುಮಧುರವಾದ ಧ್ವನಿ, ನಿರ್ಣಯ ಭರಿತವಾದಂತಹ ಮಾತುಗಳು ನನ್ನನ್ನು ಎಚ್ಚರಿಸಿದೆ. ನಾನೊಂದು ನಿಶ್ಚಯಕ್ಕೆ ಬಂದಿದ್ದೇನೆ ಮಗನೇ. ಸರಿಯಪ್ಪ, ಇದು ಒಂದು ಅವಸಾನದ ಕಾಲವೇ. ಹಾಗೆ ನೋಡಿದರೆ ಇದು ಪರೀಕ್ಷಾ ಕಾಲ ಅಂತ ನಾವು ತಿಳಿಯಬೇಕು. ಅವಸಾನ ಕಾಲ ಅಂತ ಹೇಳಿದ್ದು ಯಾಕೆ? ಪೂರ್ವದಲ್ಲಿ ದಿಗ್ವಿಜಯ ಅಂತ ನಾನು ಹೊರಡ್ತೇನೆ ಅನ್ನುವಾಗ ತಾವೇ ಆಡಿದ ಮಾತಲ್ಲದೆ ಅಂತರಂಗ ಪರೀಕ್ಷೆ ಬೇರೆ, ಬಹಿರಂಗದ ಪರೀಕ್ಷೆ ಬೇರೆ. ಮಗನೇ, ಅಪ್ಪಯ್ಯ, ನಿನ್ನ ವ್ಯವಸ್ಥೆ ನಂದು ಪರೀಕ್ಷೆಯ ಕಾಲ ಇದೆ. ನನ್ನ ವಚನಬದ್ಧತೆ ನಿನಗೂ ಪರೀಕ್ಷೆಯ ಕಾಲ. ನಿಜವೇ? ಏನಾದರೂ ಆಗಲಿ, ನಾವಂತೂ ಎಲ್ಲ ಕರ್ಮಗಳನ್ನು ಭಗವದರ್ಪಣವಾಗಿಯೇ ಮಾಡ್ತಾ ಇರೋ ಸ್ವಭಾವವನ್ನು ಸಿದ್ಧಿಸಿಕೊಂಡಿದ್ದೆ. ಹೌದು. ನೀನೊಂದೇ ಮಾಡಬೇಕಾದ ಏನಪ್ಪ? ನಾನು ನನ್ನ ವಚನ ಪದ್ಧತಿಯನ್ನು ಪ್ರಕಟಿಸ್ತೇನೆ. ಸರಿ. ನೀನು ತ್ರಿಕರಣಪೂರ್ವಕವಾದ ಕೊನೆಯ ಕಾಲ ಎನ್ನುವ ನೆಲೆಯಲ್ಲಿ ಶ್ರೀಹರಿಯನ್ನು ಚಿಂತಿಸ್ತಾ ಇರು. ಒಳ್ಳೆಯದಪ್ಪಯ್ಯ, ಧರ್ಮಾಂಗದ ಅಂತ ನನಗೆ ಹೆಸರಿಟ್ಟಿದ್ದೀರಿ, ಅದು ಸಾರ್ಥಕವಾಗಬೇಕು. ಆದ್ದರಿಂದ ಶ್ರೀಹರಿಯನ್ನು ಧ್ಯಾನಿಸ್ತೇನೆ. ಮೋಹಿನಿ, ನಿನಗೆ ಬೇಕಾದದ್ದು ಈಗ ನನಗೆ ವಚನ ಪರಿಪಾಲನೆಗೆ ಬೇಕಾಗಿ. ಹೌದು. ಮಗನ ತಲೆಗಳಿಗೆ ಬೇಕಾಗಿ ಕೈ ಎತ್ತಿದೆಯಲ್ಲ. ಹೌದು. ಇದು ಸಾಧುವೆ ಅಂತ ನಾನು ಪ್ರಶ್ನೆ ಹೇಳಿದ್ದಲ್ಲ, ಸಾಧುವೆ ಅಂತ ನಾನು ಪ್ರಶ್ನಿಸಿದಲ್ಲ. ಆ
ಆದರೆ ನಿನ್ನ ವೃತ್ತನಿಷ್ಠೆ ಎಂಬುದು ಮಾನಿನಿಗೆ ಕೊಟ್ಟಂತಹ ಮೋಹಿನಿಗೆ ಕೊಟ್ಟಂತಹ ಮಾತಿಗಿಂತಲೂ ನಿನ್ನ ವೃತ್ತನಿಷ್ಠೆ ಎಂಬುದು ಅದಕ್ಕಿಂತ ದೊಡ್ಡದಲ್ಲ. ಏಕಾದಶಿ ಬರುವುದು ಅಂತಲೇ ಕತ್ತರಿಸುವುದಕ್ಕೆ ಹೊರಟದ್ದು. ಅದಕ್ಕಾಗಿ ಬಲಿದಾನ ಯಾರು ಆಗಬೇಕು ನಿನ್ನ ಪ್ರಕಾರ? ಅದನ್ನೇ ನಾನು ಹೇಳುತ್ತೇನೆ. ಯಾಕೆ ಗೊತ್ತೋ, ಈ ಎರಡು ವಚನಬದ್ಧತೆ ಮತ್ತು ಬಲಿದಾನ ಯಾವುದು ಶ್ರೇಷ್ಠ ಅಂತ ನಾವು ನೋಡಬೇಕಾಗ್ತದೆ. ನೀನು ಹೇಳಿದ್ರೆ ಒಪ್ಪಿಕೊಳ್ಳುತ್ತೇನೆ ನಾನು ಯಾವುದು ಅಂತ. ಗೋಪಾಲ ದೇವರೇ, ಮೋಹಿನಿಗೆ ಕೊಟ್ಟಂತಹ ವಚನ ನಿನ್ನದಾದಂತಹ ಅಭೀಷ್ಟವನ್ನು ನಾನು ಈಡೇರಿಸ್ತೇನೆ. ಹೌದು. ಅದಕ್ಕಾಗಿ ಹೆತ್ತಂತಹ ಮಗನನ್ನು ಬಲಿ ಕೊಟ್ಟಾದರೂ ಸರಿ. ಈಡೇರಿಸುವುದಕ್ಕಾಗದೇ ಇದ್ದಲ್ಲಿ ಪ್ರತಿರೂಪವಾಗಿ ಶಿರವ ಕತ್ತರಿಸ್ತೇನೆ. ಗೋಪಾಲ, ಇದು ಎಷ್ಟು ದೊಡ್ಡ ತ್ಯಾಗವಾಯಿತು ಗೊತ್ತೇ. ಮಗನನ್ನು ಬಲಿ ಕೊಡುವುದು, ಮತ್ತೊಂದು ರೀತಿಯಲ್ಲಿ ಮಾಲಿನಿಗೆ ಕೊಟ್ಟಂತಹ ವಚನವನ್ನು ಪಾಲಿಸುವುದು. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ನಾನು ತುಲನೆ ಮಾಡಿದೆ. ನಿನ್ನದಾದಂತಹ ನಿಷ್ಠೆ ಉಂಟಲ್ಲ, ಈ ಮಗನನ್ನು ಬಲಿ ಕೊಡುವಂತಹ ನಿಷ್ಠೆ ಉಂಟಲ್ಲ, ಇದು ಬಹಳ ಶ್ರೇಷ್ಠವಾದ. ಆದ್ದರಿಂದ ನಾನು ಹೇಳುತ್ತದ್ದು, ಇದು ಜಗತ್ತಿಗೆ ಅಭಯವನ್ನು ಕೊಡುವಂತಹ ನಾನು ನಿನ್ನ ಕೈಯನ್ನು ಈಗ ತಡಿತಾ ಇದ್ದೇನೆ. ಇದು ಸಾಕಲ್ಲ, ಇಳಿಸಬೇಕಾಗ್ತದೆ. ಯಾಕಂದ್ರೆ ಯಾವ ಉದ್ದೇಶಕ್ಕಾಗಿ ಇಂತಹ ವೃತ್ತನಿಷ್ಠೆಯಿಂದ ಏಕಾದಶಿ ವೃತ್ತವನ್ನು ಕೈಗೊಂಡಿದ್ದು ಅಥವಾ ಈ ರಾಜ್ಯದ ಜನರಿಗೆ ಆದೇಶವನ್ನು ಕೊಟ್ಟಿದ್ದೆಯೋ ಅದರ ಫಲರೂಪವಾಗಿ ಅದರ ಫಲವೇ ಇಲ್ಲಿ ಪ್ರತ್ಯಕ್ಷವಾದಾಗ ಮತ್ತೆ ಬೇರೆ ಅದರ ಫಲರೂಪಿಯಾದಂತಹ ನಾನೇ ಇಲ್ಲಿ ಪ್ರತ್ಯಕ್ಷನಾಗಿ ಸಾಕು ಸರಿ ತೃಪ್ತನಾಗಿದ್ದೇನೆ ಅಂತ ನಾನು ಹೇಳ್ತೇನೆ. ಆದ್ದರಿಂದ ನಾನು ತೃಪ್ತನಾದಾಗ ನೀವು ತೃಪ್ತರಾಗಬೇಕು, ಪ್ರಜೆಗಳು ತೃಪ್ತರಾಗಬೇಕು. ಅಯ್ಯ, ನಿನಗಿಂತ ಶ್ರೇಷ್ಠ ಭಕ್ತರು ಇನ್ಯಾರೂ ಇಲ್ಲ. ಭಗವಂತ, ನೀನು ಕರ್ಮದಲ್ಲಿ ಪಾಲಿಸ್ತೀಯಲ್ಲ? ಖಂಡಿತ ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ನನ್ನವರನ್ನು ಎರಡು ಮಾತುಗಳನ್ನು ಆಡಲಿಕ್ಕೆ ಅಪ್ಪಣೆಯನ್ನು ಪಡೆದುಕೊಳ್ತೇನೆ. ಸ್ವಾಮಿ, ಬಹಳ ಒಂದು ದೊಡ್ಡ ತಪ್ಪಿನ ಕೆಲಸವನ್ನು ನಾನು ಮಾಡಿದ್ದೇನೆ. ಮಗನ ಶಿರವನ್ನು ಕತ್ತರಿಸಬೇಕು ಅಂತ ಹೇಳುವ ಬೇಡಿಕೆಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇದೆಲ್ಲ ನಾನು ಬೇಕಾಗಿಯೇ ಮಾಡಿದ್ದಲ್ಲ. ಈ ಕಾರ್ಯಕ್ಕಾಗಿ ನಾನು ನಿಯೋಜಿಸಲ್ಪಟ್ಟವಳು. ಅದು ವನಾಂತರದಲ್ಲಿ ನಿಮ್ಮನ್ನು ಭೇಟಿಯಾದ ಸ್ವಲ್ಪ ಮೊದಲು ಬ್ರಹ್ಮದೇವನನ್ನು ಸೃಷ್ಟಿಸಿ ನನಗೆ ಕೊಟ್ಟ ಕಾರ್ಯವೇ ಇದು. ಹೋಗು ಋಗ್ಮಾರ್ಗದ ರೂಪನನ್ನು ಒಲಿಸಿಕೊಂಡು ಅವನ ವ್ರತಭಂಗವನ್ನು ಮಾಡಬೇಕು, ಏಕಾದಶಿ ವ್ರತಭಂಗವನ್ನು ಮಾಡಬೇಕು. ಇದರಿಂದ ನಿನಗೂ ಒಳ್ಳೆಯದಾಗ್ತದೆ, ನಿನಗೂ ಕೀರ್ತಿ ಬರುತ್ತದೆ, ಅವನ ಹೆಸರು ಅವನಿಗೂ ಕೀರ್ತಿ ಸಿದ್ಧಿಸುತ್ತದೆ ಅಂತ ಹೇಳಿ ಹಾಗಾಗಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ ಸ್ವಾಮಿ. ಇಷ್ಟಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ ಹೊರತು, ಆ ಪಾತ್ರಧಾರಿಯಾಗಿ ನನ್ನ ಮಾತುಗಳನ್ನು ಹೇಳಿದ್ದೇನೆ ಹೊರತು ನನ್ನ ಅಂತರಂಗ ನಿಜವಾದ ಅಂತರಂಗ ಆಗಿರುವುದಲ್ಲ. ಅದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು. ಸರಿ ಸರಿ ದೇವರೇ, ಗೋಪಾಲ, ವ್ರತದಲ್ಲಿ ನಾನು ನಿಷ್ಠ ಅಂತ ನೀವು ಬ್ರಹ್ಮ ಸಂಕಲ್ಪ ಮಾಡಿದ್ರು ವ್ರತ ಬರಲಿ. ಮೋಹಿನಿಗೆ ಕೊಟ್ಟ ಮಾತು ನಡೆದಿದೆ ಅಂತ ಅವಳು ಕ್ಷಮೆ ಯಾಚಿಸಿದಲ್ಲಿಗೆ ಬರ್ತಾರೆ. ಅಂದ್ರೆ ಇದೊಂದು ವಿಶಿಷ್ಟ ಏಕಾದಶಿ ಆಗಬೇಕು. ಹೌದು, ಅದಕ್ಕೊಂದು ಹೆಸರಿಡೋಣ. ನಾನು ಬಹಳ ಪ್ರಯತ್ನ ಪಟ್ಟೆ ಹರಿದಾಸ ಆಗಬೇಕು ಅಂತ. ನಾನೊಬ್ಬ ಹರಿದಾಸ ಅಂತ ಹರಿದಾಸನಾದ ನೀನು ಒಪ್ಪಿದ್ರೆ ಆದರೆ ಹರಿದಾಸನಾದಂತಹ ಎಲ್ಲ ಯೋಗ್ಯತೆಯನ್ನು ನೀನು ಪಡೆದಿದ್ದಂತೆ ಈಗ ನಾನು ಹೇಳ್ತಾ ಇದ್ದೇನೆ. ಇದು ಹರಿಯ ಉಕ್ತಿ. ಸರಿ, ಏಕೆ ಏಕಾದಶಿ ಹೆಸರು? ಈಗ ಮೋಹಿನಿ ವಿಶೇಷವಾಗಿ ವೃತನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಬಂದಂತಹ ಈ ಮೋಹಿನಿ. ಆದ್ದರಿಂದ ಈ ಒಂದು ಏಕಾದಶಿ ವೃತ್ತಕ್ಕೆ ಮೋಹಿನಿ ಏಕಾದಶಿ ವೃತ್ತ ಅಂತ ಜಗತ್ ಪ್ರಸಿದ್ಧವಾಗಿದೆ. ಮೋಹಿನಿ ಹೆಸರು ಪ್ರಸಿದ್ಧವಾಗಿದೆ. ಹೌದು. ಆದರೆ ಒಂದು ಬೇಡಿಕೊಂಡ್ರೆ ಏನು? ಯಾರಿಗೂ ಮೋಹಿನಿ ಏಕಾದಶಿ ದಿವಸ ಯಾವ ಮೋಹಿನಿ ನಾಟಕ ಬಂದಿದೆ ಹಾಗೆ 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 ಮಂಗಳ ಜಯ ಜಯ ಶ್ರೀಹರಿ.
ಯಕ್ಷಗಾನ ಮಂಗಳೂರು ಇದರ 2ನೇ ದಿನದ ಈ ಒಂದು ಸಪ್ತಾಹದ ತಾಳಮದ್ದಳೆ ಇದೀಗ ಮುಕ್ತಾಯಕ್ಕೆ ಬಂದಿದೆ. ಇವತ್ತಿನ ಈ ಪ್ರಸಂಗ ರೂಪಾಂಗದ ಚರಿತ್ರೆ. ಇದರಲ್ಲಿ ಹಿಮ್ಮೇಳದಲ್ಲಿ ಅಮೃತ ಅಡಿಗ, ರೋಹಿತ್ ಹುಂಚಿ ಹಾಗೂ ಜಿತೇಶ್ ಕೋಳಿಯವರು ಭಾಗವಹಿಸಿದ್ದಾರೆ. ಅರ್ಥಧಾರಿಗಳಾಗಿ ಹಿರಣ್ಯ ವೆಂಕಟೇಶ್ ಭಟ್, ಹಾಗೆ ಶ್ರೀರಾಜ ಸೀತಾರಾಮ್ ಭಟ್, ರಾಧಾಕೃಷ್ಣ ಕಲ್ಚಾರ್ ಮತ್ತು ಪದ್ಮಾ ಕೆ ಆಚಾರ್ಯ ಪುತ್ತೂರು ಮತ್ತು ಕೆ ಮಹಾಬಲ ಶೆಟ್ಟಿ, ಉಮೇಶ್ ಆಚಾರ್ಯ ಗೇರುಬೆಟ್ಟು ಇವರಿಗೆ ಪೂರ್ವವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಾಳೆ ಪ್ರಹ್ಲಾದ ಚರಿತ್ರೆ ಈ ಯಕ್ಷಗಾನದ ತಾಳಮದ್ದಳೆಗೆ ಭಾಗವಹಿಸುವರು ಬಲಿಪಾಯ ಶಿವಶಂಕರ ಭಟ್, ಚಂದ್ರಶೇಖರ್ ಭಟ್ ಕೊಂಕಣಾಜಿ ಹಾಗೂ ಸತ್ಯಜಿತ್ ರಾವ್ ಹಿಮ್ಮೇಳದಲ್ಲಿ ಭಾಗವಹಿಸಿದರೆ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಕದ್ರಿ ನವನೀತ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ ಬೆಳ್ತಂಗಡಿ, ಡಾಕ್ಟರ್ ದಿನಕರ್ ಎಸ್ ಪಜ್ಜನಾಡಿ, ವಾಸುದೇವ್ ಆಚಾರ್ಯ ಕುಳಾಯ್, ಯುವಕರ ಆಚಾರ್ಯ ಗೇರುಕಟ್ಟೆ ನಾಳೆ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಹ್ಲಾದ ಚರಿತ್ರೆಯಲ್ಲಿ. ಹಾಗೆ ದಿವಂಗತ ಬಿ.ಪಿ. ಕರ್ಕೇರ ಸಂಸ್ಥಾಪಕರು ನವಗುಡ್ಲ ಇವರ ಸಂಸ್ಮರಣಾ ಕಾರ್ಯಕ್ರಮ ಇದೆ. ದೀಪ ಪ್ರಜ್ವಲನೆ ಗೊಳಿಸುವವರು ಶ್ರೀಪತಿ ಭಟ್, ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ ಮೂಡಿಬಿದ್ರೆ. ಹಾಗೆ ಇನ್ನುಳಿದಂಥ ಅತಿಥಿಗಳು ಭಾಗವಹಿಸುವಂಥ ನಾಡಿನ ಈ ಸಪ್ತಾಹದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಈಗ ಬಯಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ. Engagement.